ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬಂದು ನೀವೆಲ್ಲ ಮೇಲ್ಗಡೆಯಿಂದ ಆನ್ ಮಾಡ್ತಿರಲ್ಲ, ಅಲ್ಲಿ ಇಂಟರ್ನೆಟ್ ಬರುತ್ತೆ, ವೈಫೈ ಬರುತ್ತೆ, ಮೊಬೈಲ್ ಫ್ಲಾಶ್ ಬರುತ್ತೆ. ಆದರೆ ಅದೇ ಜಾಗದಲ್ಲಿ ನಾನು ವಾಟ್ಸಪ್ಪು, ಫೇಸ್ಬುಕ್, ಯೂಟ್ಯೂಬ್ ನಿಮ್ಗೆ ಏನು ಬೇಕೋ ಅದನ್ನ ಪ್ರತಿಯೊಂದು ಇಟ್ಕೋಬೋದು. ಅದನ್ನ ಯಾವ ಥರ ಅಂತ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಹೋಮ್ ಪೇಜ್ ಏನಾದ್ರು ಇಟ್ಕೊಳ್ಳೋಕೆ ಅಂದ್ರೆ ವಾಲ್ ಪೇಪರ್ ಹಾಕೊಂಡಿರ್ತಾರೆ, ಬೇಸರ ಆಗ್ತಾ ಇದೆ ಹೋಮ್ ಪೇಜ್ ಇಟ್ಕೊಳ್ಳೋಕೆ. ಆದರೆ ನೀವೇನಾದ್ರು ಅಕಸ್ಮಾತ್ ಮೇಲ್ಗಡೆ ಇಟ್ಕೊಂಡ್ರೆ ಸುಮ್ಮನೆ ಸ್ಲೈಡ್ ಮಾಡಿ ಅಲ್ಲೇ ಅಮ್ಕೋ ತಕ್ಷಣ ವಾಟ್ಸಪ್ ಓಪನ್ ಆಗುತ್ತೆ, ಪಬ್ಜಿ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೋಬಹುದು. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಗೊತ್ತಲ್ಲ, ಕೆಳಗೆ ಗಂಟೆ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಪಾಪು ಜಸ್ಟ್ ಅಪ್ಲೋಡ್ ಇದ್ದೀನಿ ವಿಡಿಯೋ ಗೋಲ್ಡ್ ವಾಚ್ ಅಂತ. ಬನ್ನಿ ಕೈಸ್ ವಿಡಿಯೋ ನೋಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಸ್ಟೇಟಸ್ ಬಾರ್ನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ವಾಟ್ಸಪ್ ಇಟ್ಕೊಂಡಿದ್ದೀನಿ. ಈ ಥರ ಅಂದ ತಕ್ಷಣ ವಾಟ್ಸಪ್ ಓಪನ್ ಆಗುತ್ತೆ. ಅದೇ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು. ಜೊತೆಗೆ ನಾನು ಹೇಳ್ಬೇಕಾದ್ರೆ ಪಬ್ಜಿನೂ ಇಟ್ಕೊಂಡಿದ್ದೀನಿ ಇಲ್ಲಿ. ಆದರೆ ಪಬ್ಜಿ ಓಪನ್ ಮಾಡೋಕ್ಕೆ ಸುಮ್ಮನೆ ಲೇಟ್ ಆಗುತ್ತೆ ಅಂತ ನಾನು ಓಪನ್ ಮಾಡಲ್ಲ. ಆದರೆ ಅದನ್ನು ಸೆಟ್ ಮಾಡಿದೆ ಯಾವ ಥರ ಅಂದರೆ, ನಾನು ಆ್ಯಪ್ನ ಈಗ ಅನ್ಇನ್ಸ್ಟಾಲ್ ಮಾಡ್ತೀನಿ ನಿಮ್ಮ ಮುಂದೆ. ಈಗ ನೋಡ್ತಾ ಇರ್ಬೋದು, ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ನಿಮ್ಮ ಮುಂದೆ ಹೊಸದಾಗಿ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಇಲ್ಲಿ ಬಂದು ಆ್ಯಪ್ ಟೈಲ್ಸ್ ಅಂತ ಹೊಡಿಬೇಕಾಗುತ್ತೆ. ಇಲ್ಲಿ ಬಂತು ನೋಡಿ. ಇಲ್ಲಿ ನೋಡಿದ ತಕ್ಷಣ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದೇ ಅಪ್ಲಿಕೇಶನ್ನು. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ನೀವು ಅನ್ಕೊಂಬಿಡ್ತೀರಾ ಆ್ಯಪ್ ಸಿಕ್ತು ನಾನು ಹೋಗಿ ಡೌನ್ಲೋಡ್ ಮಾಡ್ಕೊತೀನಿ ಅಂತ. ಹಂಗೆ ಅನ್ಕೊಂಡ್ರೆ ನಿಮ್ಗೆ ಒಂದು ಪ್ರತಿಯೊಂದು ಸ್ಟೆಪ್ ಗೊತ್ತಿಲ್ಲ ಅಂದರೆ ಮತ್ತೆ ಇಲ್ಲೇ ಬಂದು ವೀಡಿಯೋ ನೋಡಬೇಕಾದ್ರೆ ಎರಡೆರಡು ಅದಕ್ಕೆ ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಎಸ್ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕಾಣ್ತೀರಿ ರೆಡ್ ಬಟನು, ಅದನ್ನು 2-3 ಸಲ ಕ್ಲಿಕ್ ಮಾಡಿ. ಈಗ ನೋಡ್ತಾ ಇರ್ಬೋದು, ಈಗ ಕ್ಲಿಕ್ ಆದಮೇಲೆ ರೆಡಿ ಆಗಿದೆ. ಇಲ್ಲಿ ಬಂದು ಸೆಲೆಕ್ಟ್ ಆದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ವಾಟ್ಸಪ್ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನೋಡ್ತಾ ಇರೋದು ವಾಟ್ಸಪ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಿಮ್ಗೆ ಯಾವ್ದು ಬೇಕೋ, ಫೇಸ್ಬುಕ್ ಬೇಕಾ, ಇದನ್ನು ಫೇಸ್ಬುಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಕ್ಯಾನ್ಸಲ್ ಮಾಡಿ. ಮತ್ತೆ ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ವಿಡಿಯೋ ಹೋಲ್ಡರ್ ಸೆಲೆಕ್ಟ್ ಮಾಡ್ಕೊತೀನಿ. ಬೇಡ, ಟಿಕ್ಟಾಕ್ ಇಟ್ಕೊತೀನಿ. ಟಿಕ್ಟಾಕ್ ಫೇಮಸ್ ಆಗಿಬಿಟ್ಟಿದೆ, ಅದಕ್ಕೆ ಈ 3 ಇಟ್ಕೊಂಡಾದ್ಮೇಲೆ ನೀವು ಫುಲ್ಲು ಬ್ಯಾಗ್ ಬಂದು ನೀವು ಅಂದ್ಕೊಂಡ್ಬಿಡ್ತೀರಾ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿಲೆ ಆ್ಯಪ್ ಟೈಲ್ಸ್ ಅಂತಿದೆ ಗೊತ್ತಾ, ಇದನ್ನು ತಗೊಂಬಂದು ಇಲ್ಲಿ ಬಿಟ್ಕೊಳ್ಳಿ. ಮತ್ತು ಜೊತೆಗೆ ಇದನ್ನು ನಾವು ಮೂರೆಲ್ಲ ಸೆಟ್ ಮಾಡಿದ್ದು 3ನೇ ತಂದು ಇಲ್ಲಿ ಇಟ್ಕೊಳ್ಳಿ ಸಾಕು. ಇಷ್ಟಾದಮೇಲೆ ಬ್ಯಾಗ್ ಬನ್ನಿ. ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ತಾ ಇರ್ಬೋದು ಫೇಸ್ಬುಕ್ಕು, ಟ್ವಿಟರು, ಟಿಕ್ಟಾಕು ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ಟಿಕ್ಟಾಕು, ಆಮೇಲೆ ಇದು ಫೇಸ್ಬುಕ್ಕು, ಎರಡೂ ಕೂಡ ಬಂದಿದೆ. ಜೊತೆಗೆ ಇಲ್ಲಿ ವಾಟ್ಸಪ್ ಕೂಡ ಇದೆ ಮೇಲ್ಗಡೆ. ಯಾಕಂದರೆ ಆಗಲೇ ಇದು ಒಂದು ಸೆಲೆಕ್ಟ್ ಮಾಡಿರ್ತೀವಲ್ಲ, ಅದು ಇಲ್ಲೇ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಕೂಡ ಬಂದಿದೆ ಇಲ್ಲಿ. ಈಸಿಯಾಗಿ ನೀವು ಈ ಥರ ಸೆಟ್ ಮಾಡ್ಕೊಬೋದು. ಬೇಡ ಅಂದರೆ ನೀವು ಇದನ್ನು ಅನ್ಇನ್ಸ್ಟಾಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದೇ ಹೋಗ್ಬಿಡುತ್ತೆ. ನೋಡಿದ್ರೆ ಗೈಸ್ ವಿಡಿಯೋ ಯಾವ ಥರ ಇದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಯಾಕಂದರೆ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಈ ವಿಡಿಯೋನ ಡಿಸ್ಲೈಕ್ ಮಾಡಿ. ಈ ವಿಡಿಯೋನ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.